ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಾಲದಲ್ಲಿ ಅಲ್ಲಿಗೆ ಹೋದ್ರೆ ಇದೇನಿದು ರಾಮ ಜನ್ಮಸ್ಥಾನ ಹೀಗಿದೆ ಅಂತ ಒಂದು ದುಃಖ ನಮ್ಮನ್ನು ಆವರಿಸ್ಕೊಳ್ತಾ ಇತ್ತು. ಚಿಕ್ಕ ಚಿಕ್ಕ ರಸ್ತೆಗಳು, ಮನೆಗಳ ನಡುವೆ ಅಡಗಿ ಕೂತೀವಿಯೇನೋ ಅನ್ನೋ ಥರ ಇದ್ದ ಮಂದಿರಗಳು, ರಾಮ ಜನ್ಮಸ್ಥಾನದ ಮೇಲೆ ನಿರ್ಮಾಣವಾಗಿದ್ದ ಕಳಂಕಿತ ಕಟ್ಟಡ, ಸರಯೂ ನದಿ ತೀರದಲ್ಲಿನ ಅವ್ಯವಸ್ಥೆ, ನಿಜಕ್ಕೂ ಅಯೋಧ್ಯೆಯನ್ನು ನೋಡಿದರೆ ಕರಳು ಕಿತ್ತು ಬರ್ತಾ ಇತ್ತು. ಆದರೆ ಕೋಟ್ಯಂತರ ಭಾರತೀಯರ ಪಾಲಿಗೆ ಆರಾಧ್ಯ ದೈವ, ಆದರ್ಶ ಆಗಿದ್ದ ರಾಮನ ಜನ್ಮಭೂಮಿಯ ಪರಿಸ್ಥಿತಿ ನಿಜಕ್ಕೂ ಶೋಚನೀಯ ಅನ್ನಿಸ್ತಾ ಇತ್ತು. ಆದರೆ ಅಲ್ಲಿದ್ದ ಕಳಂಕಿತ ಕಟ್ಟಡವನ್ನು ಕಾರಸೇವಕರು ಕೆಡವಿ, ಅಲ್ಲಿ ಆ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿ ಸುಪ್ರೀಂ ಕೋರ್ಟ್ ಆ ಬಗ್ಗೆ ಒಂದು ತೀರ್ಪನ್ನು ಕೊಟ್ಟ ನಂತರ ಅಲ್ಲಿ ಮಂದಿರ ನಿರ್ಮಾಣ ಕಾರ್ಯ ಆರಂಭ ಆಯಿತು. ಅದಾದ ಮೇಲೆ ಇಡೀ ಅಯೋಧ್ಯೆಯ ಪರಿಸ್ಥಿತಿನೇ ಬದಲಾಗಿದೆ. ಅಲ್ಲಿಗ ಬರೀ ರಾಮ ಮಂದಿರ ಒಂದೇ ಅಲ್ಲ, ಇಡೀ ಅಯೋಧ್ಯೆಗೆ ಹೊಸ ಕಳೆ ಬಂದಿದೆ. ಹಾಗೆ ಇಡೀ ಉತ್ತರ ಪ್ರದೇಶದ ಅದೃಷ್ಟ ಕೂಡ ಬದಲಾಗ್ತಾ ಇದೆ. ಹಾಗಾದ್ರೆ ಅಯೋಧ್ಯೆ ಈಗ ಹೇಗಿದೆ? ಅಲ್ಲಿಗೆ ಎಷ್ಟು ಜನ ಬರ್ತಿದ್ದಾರೆ? ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದ್ದ ಕೇಂದ್ರ ಯಾವುದು? ಅದಕ್ಕೂ ಅಯೋಧ್ಯೆಗೂ ಪ್ರವಾಸಿಗರ ಸಂಖ್ಯೆಯಲ್ಲಿರುವ ವ್ಯತ್ಯಾಸ ಎಷ್ಟು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಜನವರಿ 22, 2024. ಭಾರತೀಯರ ಬಹುದಿನಗಳ ಕನಸಾಗಿದ್ದ, ತಪಸ್ಸಾಗಿದ್ದ ರಾಮ ಮಂದಿರ ಉದ್ಘಾಟನೆಗೊಂಡ ಶುಭ ದಿನ ಅದು. ರಾಮನ ಜನ್ಮಸ್ಥಾನದಲ್ಲಿ ಭವ್ಯ ಮಂದಿರವೊಂದು ತಲೆ ಎತ್ತಿ ಅಲ್ಲಿ ರಾಮಲಲ್ಲಾನ ಸುಂದರ ಮೂರ್ತಿಯನ್ನು ನೋಡೋದೇ ಒಂದು ಅತ್ಯದ್ಭುತ ಅನುಭವ ಅಂದ್ಕೋತಿದ್ದ ಜನರ ಆಶಯ ಈಡೇರಿದ ದಿನ ಅದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆರಂಭಗೊಂಡಾಗ ಈ ದೇವಸ್ಥಾನದಿಂದ ಏನು ಉಪಯೋಗ ಅಂತಿದ್ದವರು ಸಾಕಷ್ಟು ಮಂದಿ. ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದಕ್ಕಿಂತ ಒಂದೆರಡು ಆಸ್ಪತ್ರೆಗಳನ್ನು ಕಟ್ಟಿದ್ರೆ ಒಳ್ಳೆಯದಿತ್ತು, ಶಾಲೆಗಳನ್ನು ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದವರು ಅದೆಷ್ಟೋ ಮಂದಿ. ಸಾಮಾನ್ಯವಾಗಿ ಆಡುವ ನಾಲಿಗೆಗಳು ಆಡ್ತಲೇ ಇರುತ್ತವೆ, ಅವುಗಳಿಗೆ ಏನಾದರೂ ಒಂದು ಆಡಲೇಬೇಕು. ಹೀಗಾಗಿ ಅವುಗಳನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ದೇವಸ್ಥಾನ ಕಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಆಸ್ಪತ್ರೆ ಕಟ್ಟಬೇಕಿತ್ತು ಅಂತಾರೆ. ಆಸ್ಪತ್ರೆಯನ್ನು ಕಟ್ಟಿದ್ರೆ ವೈದ್ಯರೇ ಇಲ್ಲ, ನೀವು ಅದಕ್ಕೂ ಮೊದಲೊಂದು ಶಾಲೆನ ಕಟ್ಟಬೇಕಲ್ವಾ ಅಂತಾರೆ. ಶಾಲೆ ಕಟ್ಟಿದ್ರೆ ಮತ್ತಿನ್ನೇನೋ ಹೇಳ್ತಾರೆ. ಹೀಗೆ ಹೇಳುವವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಅಲ್ಲಿ ಭವ್ಯ ದೇಗುಲವೊಂದರ ನಿರ್ಮಾಣ ಆಗಬೇಕಿತ್ತು. ಅದು ಆಗಿ ಕೂಡ ಹೋಯಿತು. ಒಂದು ದೇವಾಲಯ ಹೇಗೆ ಇಡೀ ನಗರವನ್ನ, ಇಡೀ ರಾಜ್ಯವನ್ನ, ಅಲ್ಲಿನ ಜನರ ಬದುಕನ್ನ ಬದಲಾಯಿಸುತ್ತೆ ಅನ್ನೋದಕ್ಕೆ ರಾಮ ಮಂದಿರ ಒಂದು ಅತ್ಯುತ್ತಮ ಮತ್ತು ಅತ್ಯಂತ ತಾಜಾ ಉದಾಹರಣೆ ಕೂಡ ಆಯಿತು. ಗೆಳೆಯರೆ, ಕಳೆದ ವರ್ಷ ಜನವರಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ, ಅಲ್ಲಿಂದ ಸೆಪ್ಟೆಂಬರ್ವರೆಗೆ ಒಟ್ಟು 13 ಕೋಟಿಗೂ ಅಧಿಕ ಭಕ್ತರು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಅದು ಡಿಸೆಂಬರ್ ಕೊನೆಯ ಹೊತ್ತಿಗೆ 16 ಕೋಟಿಯನ್ನು ತಲುಪುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಅಯೋಧ್ಯೆಯಲ್ಲೇ ವಿಮಾನ ನಿಲ್ದಾಣದ ಉದ್ಘಾಟನೆ ಆದ ನಂತರ ಅಲ್ಲಿಗೆ ಹೋಗುವ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ದಿನೇ ದಿನೇ ಸಹಸ್ರಾರು ಮಂದಿ ರಾಮ ಮಂದಿರದ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ಗೆಳೆಯರೆ, ಒಂದು ನಗರಕ್ಕೆ ಒಂದೇ ವರ್ಷದಲ್ಲಿ 16 ಕೋಟಿ ಜನ ಭೇಟಿ ಕೊಡೋದು ಅಂದರೆ ಅದು ಖಂಡಿತ ಸುಮ್ಮನೆ ಮಾತಲ್ಲ. ಇವತ್ತು ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನು ಆಕರ್ಷಿಸುವ, ಅತಿ ಹೆಚ್ಚು ಜನ ಭೇಟಿ ಕೊಡುವ ಜಾಗ ಅಂತ ನಾವು ಪಟ್ಟಿ ಮಾಡಿದರೆ ಅದರಲ್ಲಿ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ತಾಜ್ ಮಹಲ್. ಅಲ್ಲಿಗೆ ಪ್ರತಿ ವರ್ಷ 70ರಿಂದ 80 ಲಕ್ಷ ಮಂದಿ ವಿಸಿಟ್ ಮಾಡ್ತಾರೆ. ಇನ್ನಲ್ಲಿಗೆ ಬರೋ ವಿದೇಶಿಗರ ಸಂಖ್ಯೆ ಸರಿಸುಮಾರು 10 ಲಕ್ಷದಷ್ಟಿರುತ್ತೆ. ಆದರೆ ಈ ವರ್ಷ ಇದುವರೆಗೆ ಅಯೋಧ್ಯೆಗೆ ಭೇಟಿ ಕೊಟ್ಟವರ ಸಂಖ್ಯೆ 13.77 ಕೋಟಿ ಮಂದಿ. ಅಂದರೆ ತಾಜ್ ಮಹಲ್ಗೆ ಪ್ರತಿ ವರ್ಷ ಎಷ್ಟು ಜನ ಭೇಟಿ ಕೊಡ್ತಾರೋ ಅದಕ್ಕಿಂತ ಸರಿಸುಮಾರು 13 ಕೋಟಿಯಷ್ಟು ಹೆಚ್ಚುವರಿ ಜನ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಂದಿದ್ದಾರೆ. ಈ ವರ್ಷದ ಮೊದಲ ದಿನ ಅಂದರೆ 2025 ಜನವರಿ 1ನೇ ತಾರೀಖೆ ಅಯೋಧ್ಯೆಗೆ ಸುಮಾರು 4ರಿಂದ 5 ಲಕ್ಷ ಮಂದಿ ಬಂದು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರೋ ಲೆಕ್ಕಾಚಾರಗಳ ಪ್ರಕಾರ ಅಲ್ಲಿ ಸರಾಸರಿ ಪ್ರತಿ ತಿಂಗಳು 1 ಕೋಟಿ ಮಂದಿ ಭೇಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇವೆ. ಸೊ ಅಯೋಧ್ಯೆಗೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಬರ್ತಿದ್ದಾರೆ ಅಂದರೆ ಅಲ್ಲಿನ ಮೂಲಭೂತ ಸೌಕರ್ಯಗಳು, ಅಲ್ಲಿನ ಪರಿಸ್ಥಿತಿ ಇವೆಲ್ಲ ಸ್ವಲ್ಪ ಮಟ್ಟಿಗಾದರೂ ಬದಲಾಗಿರ್ಬೇಕಲ್ವಾ. ಇಲ್ಲಿ ರಾಮ ಮಂದಿರ ನಿರ್ಮಾಣದ ನಂತರ ಜನಸಂದಣಿ ಹೆಚ್ಚಾಗತ್ತೆ ಅನ್ನೋದು ಉತ್ತರ ಪ್ರದೇಶದ ಸರ್ಕಾರಕ್ಕೆ ಮೊದಲೇ ಅಂದಾಜಿತ್ತು. ಹೀಗಾಗಿನೇ ಸುಮಾರು 85,000 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಆ ಪ್ರಕ್ರಿಯೆಯಲ್ಲಿ ಅಯೋಧ್ಯೆಯ ಪ್ರಮುಖ ರಸ್ತೆಗಳಲ್ಲಿದ್ದ ಜನ
ತಮ್ಮ ಮನೆಗಳನ್ನು ಕಳ್ಕೋಬೇಕಾಗಿ ಬಂತು. ಇದು ಮೊದಲಿಗೆ ಸ್ಥಳೀಯರ ವಿರೋಧಕ್ಕೆ ಕೂಡ ಕಾರಣ ಆಯಿತು. ಆದರೆ ಅಲ್ಲಿ ರಸ್ತೆಗಳನ್ನು ಅಗಲೀಕರಣ ಮಾಡದೆ ಬೇರೆ ದಾರಿ ಇರಲಿಲ್ಲ. ಹೀಗಾಗಿ ಸರ್ಕಾರ ಆ ಕೆಲಸವನ್ನು ಮಾಡ್ತಾ ಹೋಯಿತು. ಇದರ ಜೊತೆಗೆ ಅಯೋಧ್ಯೆಯಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ನಿರ್ಮಾಣ ಕೂಡ ಆಯಿತು. ಅಲ್ಲಿನ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಯಿತು. ನದಿ ತೀರಗಳನ್ನು ಸ್ವಚ್ಛ ಮತ್ತು ಸುಂದರಗೊಳಿಸಲಾಯಿತು. ಇಡೀ ಅಯೋಧ್ಯೆಯ ರಸ್ತೆಗಳನ್ನು ಸಂಪೂರ್ಣವಾಗಿ ಈಗ ನವೀಕರಿಸಿದ್ದಾರೆ. ರಾಮ ಮಂದಿರಕ್ಕೆ ಅಂತಲೇ ಪ್ರತ್ಯೇಕ ಕಾರಿಡಾರ್ ವ್ಯವಸ್ಥೆಯೊಂದನ್ನು ಮಾಡಲಾಗಿದೆ. ಸೊ ಉತ್ತರ ಪ್ರದೇಶ ಸರ್ಕಾರಕ್ಕೆ ಈ ಹಿಂದೆಯೇ ಇಲ್ಲಿಗೆ ಬರೋ ಜನರ ಸಂಖ್ಯೆ ಖಂಡಿತ ಏರಿಕೆಯಾಗುತ್ತೆ ಅನ್ನೋ ಅಂದಾಜಿತ್ತು. ಹೀಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಸರ್ಕಾರ ಮಾಡ್ತಾ ಹೋಯಿತು. ಅಲ್ಲಿ ಸರ್ಕಾರದ ನಿರೀಕ್ಷೆಗಳು ಸುಳ್ಳಾಗಲಿಲ್ಲ. ಅಯೋಧ್ಯೆಗೆ ಭೇಟಿ ಕೊಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಹೀಗೆ ಜನ ಬರ್ತಿರೋದ್ರಿಂದ ಯಾರಿಗೆ ಲಾಭ ಆಗ್ತಾ ಇದೆ? ಗೆಳೆಯರೆ, ಅಯೋಧ್ಯೆಯ ಮಂದಿರ ಅಲ್ಲಿ ಲಕ್ಷಾಂತರ ಬದುಕುಗಳನ್ನು ಕಟ್ಟಿಕೊಡ್ತಾ ಇದೆ. ಆ ದೇವಸ್ಥಾನದ ಮುಂದೆ ಗಂಧ ಇಟ್ಟುಕೊಂಡು ರಾಮಭಕ್ತರಿಗೆ ನಾಮ ಹಾಕ್ತಾ ಇದ್ದವರು ಇದ್ರಲ್ಲ, ಅವರೇ ಇವತ್ತು ದಿನವೊಂದಕ್ಕೆ 1,000-1,500 ರೂಪಾಯಿಗಳಷ್ಟು ಆದಾಯವನ್ನು ಗಳಿಸ್ತಾ ಇದ್ದಾರೆ. ಈ ಹಿಂದೆ ದಿನಕ್ಕೊಂದು 100-150 ರೂಪಾಯಿ ನೋಡೋದನ್ನು ಅವ್ರು ಕಷ್ಟ ಆಗ್ತಾ ಇತ್ತು. ಆದರೆ ಈಗ ಅವರ ಆದಾಯ ಹೆಚ್ಚಾಗಿದೆ. ಹಾಗೆಯೇ ಬೀದಿ ಬದಿ ವ್ಯಾಪಾರಿಗಳು ಅಂದರೆ ಕಡಲೆಕಾಯಿ, ಚುರುಮುರಿ, ಪಾನಿಪುರಿ, ಸ್ವೀಟ್ ಕಾರ್ನು, ಪೋಹಾ, ಜಿಲೇಬಿ, ಟೀಗಳನ್ನು ಮಾರ್ತಾ ಇದ್ದವರು ಇದ್ರಲ್ಲ, ಇವರು ಪ್ರತಿನಿತ್ಯ 5,000 ರೂಪಾಯಿಗಳಿಲ್ಲದೆ ಮನೆಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಯೋಧ್ಯೆಗೆ ಬರುವ ಭಕ್ತರಿಗೆ ವೀಲ್ ಚೇರ್ಗಳನ್ನು ಒದಗಿಸಿಕೊಡುವ ಕೂಲಿ ಕಾರ್ಮಿಕರು ಅಂದರೆ ಅಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ವೃದ್ಧರಿಗೆ, ದಿವ್ಯಾಂಗರಿಗೆ ರಾಮ ಮಂದಿರಕ್ಕೆ ಭೇಟಿ ಕೊಡೋದಕ್ಕೆ ಮತ್ತು ರಾಮಲಲ್ಲಾನ ದರ್ಶನಕ್ಕಾಗಿ ಒಂದಷ್ಟು ವೀಲ್ ಚೇರ್ಗಳ ವ್ಯವಸ್ಥೆಯನ್ನು ಮಾಡಿದೆ. ಹಾಗೆ ಆ ವೀಲ್ ಚೇರ್ಗಳನ್ನು ತಳ್ಕೊಂಡು ಹೋಗೋದಕ್ಕೆ ಅಂತಲೇ ಒಂದಷ್ಟು ಜನ ಇದ್ದಾರೆ ನೋಡಿ, ಅವರ ಆದಾಯ ಕೂಡ ಪ್ರತಿನಿತ್ಯ 1,500-2,000 ರೂಪಾಯಿಗಳಿಗೆ ಏರಿಕೆ ಆಗಿದೆ. ಇನ್ನು ಹಣ್ಣು, ಹೂವು, ಪೂಜಾ ಸಾಮಗ್ರಿಗಳ ಮಾರಾಟ ಮಾಡ್ತಾ ಇದ್ದವರು ಪ್ರತಿದಿನ 300-400 ರೂಪಾಯಿ ವ್ಯಾಪಾರವನ್ನು ಈ ಹಿಂದೆ ಮಾಡ್ತಾ ಇದ್ರಂತೆ. ಆದರೆ ಈಗ ಅದರ ಪ್ರಮಾಣ ಹೆಚ್ಚಾಗಿದೆ. ಇನ್ನು ಬೇರೆ ಬೇರೆ ಅಂಗಡಿಗಳು, ಬೇಕರಿಗಳು, ಹೋಟೆಲ್ಗಳು, ಗಿಫ್ಟ್ ಐಟಮ್ ಮಾರಾಟಗಾರರು ಇವರೆಲ್ಲರ ವ್ಯಾಪಾರ ಕೂಡ ಈ ಹಿಂದಿಗಿಂತ 10 ಪಟ್ಟು ಹೆಚ್ಚಾಗಿದೆ ಅನ್ನೋ ವರದಿಗಳು ಬರ್ತಾ ಇವೆ. ಇದೆಲ್ಲ ಅಲ್ಲಿನ ವ್ಯಾಪಾರಿಗಳೇ ಹೇಳಿಕೊಂಡಿರೋ ಮಾಹಿತಿ. ಬಹುಶಃ ವ್ಯಾಪಾರ ಹೆಚ್ಚಾಗಿರಬಹುದು, ಅವರು ಹೇಳೋದು ಸ್ವಲ್ಪ ಕಡಿಮೆ ಕೂಡ ಹೇಳ್ಕೋತಾ ಇರಬಹುದು. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ರಾಮನಿಗೆ ಹೆದರದೇ ಇದ್ರೂ ಪರವಾಗಿಲ್ಲ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಹೆದರಬೇಕಾಗಿದೆ. ಹೀಗಾಗಿ ಆ ವ್ಯಾಪಾರಿಗಳು ತಮ್ಮ ಆದಾಯವನ್ನು ಸ್ವಲ್ಪ ಕಡಿಮೆ ಹೇಳ್ಕೊಳ್ತಾ ಇದ್ರೆ ಅಚ್ಚರಿ ಪಡಬೇಕಾದ ಅಗತ್ಯ ಏನಿಲ್ಲ. ಇದು ಬೀದಿ ವ್ಯಾಪಾರಿಗಳಿಗೆ, ದೇವಾಲಯದ ಅಕ್ಕಪಕ್ಕದವರಿಗೆ ಮಾತ್ರ ಅನ್ವಯ ಆಗೋ ವಿಷಯ ಅಲ್ಲ. ಬದಲಾಗಿ ಇಡೀ ಅಯೋಧ್ಯೆಗೆ ಇದು ಅನ್ವಯ ಆಗ್ತಾ ಇದೆ. ಅಲ್ಲಿ ಎಲೆಕ್ಟ್ರಿಕ್ ರಿಕ್ಷಾಗಳನ್ನು ಚಲಾಯಿಸಿ ಬದುಕು ಕಟ್ಟಿಕೊಂಡವರು ಇದ್ರಲ್ಲ, ಅವರ ಬದುಕುಗಳು ಹಸನಾಗ್ತಾ ಇವೆ. ಅಯೋಧ್ಯೆಯಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳ ಫುಡ್ ಚೈನುಗಳು ಶುರುವಾಗಿವೆ. ಪಿಜ್ಜಾ, ಬರ್ಗರ್ ಸೇರಿದ ಹಾಗೆ ನಮ್ಮ ಉಡುಪಿ ಹೋಟೆಲ್ ಕೂಡ ಅಲ್ಲಿ ತಲೆ ಎತ್ತಿದೆ ಅನ್ನೋ ಮಾಹಿತಿಗಳಿವೆ. ಇನ್ನು ಅಲ್ಲಿನ ಹೋಟೆಲ್ಗಳು ಈಗಾಗಲೇ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿವೆ. ಅಲ್ಲಿಗೆ ಬೇರೆ ಬೇರೆ ಕಡೆಗಳಿಂದ ಇನ್ವೆಸ್ಟರ್ಗಳು ಬರ್ತಾ ಇದ್ದಾರೆ. ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಆಗ್ತಾ ಇದೆ. ಅಯೋಧ್ಯೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ರಿಯಲ್ ಎಸ್ಟೇಟ್ ಕೂಡ ಹೆಚ್ಚಾಗಿದೆ. ಅಲ್ಲಿನ ನೆಲಕ್ಕೆ ಚಿನ್ನದ ಬೆಲೆ ಬರ್ತಾ ಇದೆ. ಜೊತೆಗೆ ಉದ್ಯೋಗಾವಕಾಶಗಳು ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇವೆ. ಇಲ್ಲಿ ಉದ್ಯೋಗ ಸೃಷ್ಟಿ ಅನ್ನೋ ವಿಷಯ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಇದೆಯಲ್ಲ, ಅದರಲ್ಲಿ ನೇರವಾಗಿ ಸುಮಾರು 1,000 ಮಂದಿಗೆ ಕೆಲಸ ಕೊಡಲಾಗಿದೆ ಅಂತ ಪತ್ರಿಕೆಗಳು ವರದಿ ಮಾಡಿವೆ. ಆ ಉದ್ಯೋಗಿಗಳಿಗೆ ESI, PF ನಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡಲಾಗಿದೆ. ಅದರ ಜೊತೆಗೆ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ವಿವಿಧ ಕಂಪನಿಗಳಿಗೆ ಸೇರಿದ ಸಹಸ್ರಾರು ಮಂದಿ ಉದ್ಯೋಗಿಗಳಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ಸ್ಟಾರ್ ಹೋಟೆಲ್ಗಳ ನಿರ್ಮಾಣ ಆಗ್ತಾ ಇದೆ. ಭಾರತದ ಪ್ರತಿಷ್ಠಿತ ಹಾಗೂ ಜಗದ್ವಿಖ್ಯಾತ ಹೋಟೆಲ್ಗಳು ಅಲ್ಲಿ ತಲೆ ಎತ್ತುತ್ತಾ ಇವೆ. ಈಗಾಗಲೇ ಅಲ್ಲಿನ ಹೋಟೆಲ್ಗಳಲ್ಲಿ ಪ್ರತಿನಿತ್ಯ 60% ರೂಮುಗಳು ತುಂಬಿರುತ್ತವಂತೆ. ಹಾಗೆಯೇ ಹಬ್ಬ ಹರಿದಿನಗಳು, ರಜೆಗಳ ಸಂದರ್ಭದಲ್ಲಿ ಹೋಟೆಲ್ ರೂಮುಗಳು ಸಿಗೋದು ಕಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಅಯೋಧ್ಯೆಗೆ ಎಷ್ಟು ಜನ ಬರ್ತಾ ಇದ್ದಾರೆ ಮತ್ತು ಅಯೋಧ್ಯೆ ಹೇಗೆ ಬದಲಾಗಿದೆ ಅನ್ನೋದರ ಬಗ್ಗೆ ಒಂದು ಚಿತ್ರಣವನ್ನು ಕಟ್ಟಿಕೊಡ್ತಾ ಇದೆ. ಹೀಗೆ ಅಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರ್ತಾ ಇರೋದ್ರಿಂದ ಅಯೋಧ್ಯೆಯ ಸುತ್ತಮುತ್ತಲಿನ ಪ್ರವಾಸಿ ಕೇಂದ್ರಗಳು ಹಾಗೂ ಶ್ರದ್ಧಾ ಕೇಂದ್ರಗಳು ಕೂಡ ಹೆಚ್ಚಿನ ಜನರನ್ನು ಆಕರ್ಷಿಸ್ತಾ ಇವೆ. ದಶರಥ ಘಾಟ್, ಲಕ್ಷ್ಮಣ ಘಾಟ್, ಭರತ ಧ್ಯಾನ ಮಾಡಿದ ಸ್ಥಳ, ಲಕ್ಷ್ಮಣ್ ಝೂಲಾ, ಸೂರ್ಯ ದೇವಾಲಯ, ರಾಮ್ ಘಾಟ್, ಹೀಗೆ ಸಾಕಷ್ಟು ಪ್ರದೇಶಗಳು ಅತಿ ಹೆಚ್ಚು ಪ್ರವಾಸಿಗರನ್ನ ಕಾಣ್ತಾ ಇವೆ. ಇದರ ಜೊತೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ ನಂತರ ಕಾಶಿ ಹಾಗೂ ಪ್ರಯಾಗರಾಜ್ ಕೂಡ ಅತಿ ಹೆಚ್ಚು ಭಕ್ತರನ್ನ ಆಕರ್ಷಿಸ್ತಾ ಇದೆಯಂತೆ. ಯಾಕೆಂದ್ರೆ ಅಯೋಧ್ಯೆಯವರೆಗೆ ಹೋದವರು ಕಾಶಿ ಮತ್ತು ಪ್ರಯಾಗವನ್ನ ನೋಡದೆ ಬರ್ತಾರಾ, ಹೀಗಾಗಿ ಅಲ್ಲಿಗೆ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಒಟ್ಟಲ್ಲಿ ಅಯೋಧ್ಯೆಯ ರಾಮ ಮಂದಿರ ಅನ್ನೋದು
ಕೇವಲ ಅಯೋಧ್ಯೆಯ ದೆಸೆಯನ್ನು ಮಾತ್ರ ಬದಲಾಯಿಸಿಲ್ಲ, ಅದು ಇಡೀ ಉತ್ತರ ಪ್ರದೇಶಕ್ಕೇ ಒಂದು ಅದೃಷ್ಟವಾಗಿ ಬದಲಾಗಿದೆ. ಅಯೋಧ್ಯೆಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಮಿತಾಬ್ ಬಚ್ಚನ್ ಸೇರಿದ ಹಾಗೆ ಸಾಕಷ್ಟು ಚಲನಚಿತ್ರ ದಿಗ್ಗಜರು ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿಗಳು ಹೊರಬಿದ್ದಿವೆ. ಹಾಗೆಯೇ ಸಾಕಷ್ಟು ರಿಯಲ್ ಎಸ್ಟೇಟ್ ಕಂಪನಿಗಳು, ಹೋಟೆಲ್ ಉದ್ಯಮಗಳು ಕೂಡ ಇದೇ ಹಾದಿಯಲ್ಲಿ ನಡೀತಾ ಇವೆ. ಹೀಗಾಗಿ ಅಯೋಧ್ಯೆ ಉತ್ತರ ಪ್ರದೇಶಕ್ಕೆ ಸಾಕಷ್ಟು ಹೂಡಿಕೆಗಳನ್ನು ತರೋದಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ವಿಡಿಯೋದಲ್ಲಿ ನಿಮಗೆ ಶಬರಿಮಲೈ ಅನ್ನೋದು ಹೇಗೆ ಕೇರಳಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದು ಕೊಡ್ತಾ ಇದೆ ಅನ್ನೋದನ್ನು ಹೇಳಿದ್ದೆ. ಈಗ ರಾಮ ಮಂದಿರ ಕೂಡ ಉತ್ತರ ಪ್ರದೇಶದ ಅದೃಷ್ಟವನ್ನು ಬದಲಾಯಿಸ್ತಾ ಇದೆ. ಇದು ದೇವಾಲಯಗಳ ನಿಜವಾದ ತಾಕತ್. ನಮ್ಮಲ್ಲಿ ದೇವಾಲಯ ಕೇವಲ ಭಕ್ತಿ ಕೇಂದ್ರವಾಗಿ ಅವತ್ತೂ ಇರಲಿಲ್ಲ, ಇವತ್ತು ಕೂಡ ಇಲ್ಲ. ಈ ಹಿಂದೆ ಕೂಡ ಒಂದೂರಲ್ಲಿರುವ ದೇವಾಲಯ ಜ್ಞಾನ ಕೇಂದ್ರವಾಗಿ, ಆರ್ಥಿಕ ಚಟುವಟಿಕೆಗಳ ಕೇಂದ್ರವಾಗಿ, ಬದುಕುಗಳನ್ನು ಕಟ್ಟಿಕೊಡುವ ಸಾಮಾಜಿಕ ಕೇಂದ್ರವಾಗಿ, ನ್ಯಾಯಸ್ಥಾನವಾಗಿ, ಹಾಗೆ ಬದುಕುಗಳನ್ನು ಕಟ್ಟಿಕೊಡುವ ಒಂದು ಅದ್ಭುತ ಪ್ರದೇಶವಾಗಿ ಕೆಲಸ ಮಾಡ್ತಾ ಇತ್ತು. ಇವತ್ತಿಗೂ ಹಿಂದೂ ದೇವಾಲಯಗಳು ಅದೇ ಕೆಲಸವನ್ನು ಮಾಡ್ತಾ ಇವೆ. ದೇವಸ್ಥಾನಗಳಿಗೆ ಬರೋ ಜನ ಆ ಊರಿನ ಆರ್ಥಿಕ ಪರಿಸ್ಥಿತಿಯನ್ನು ಬದಲಿಸ್ತಾ ಇದ್ದಾರೆ. ದೇವಾಲಯಗಳು ಸಾಕಷ್ಟು ಜನರಿಗೆ ಕುಲ ಮತಗಳ ಭೇದ ಇಲ್ಲದೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇವೆ. ಈಗ ಅಯೋಧ್ಯೆಗೆ ಹಣ ಬರ್ತಾ ಇದೆ, ಅಲ್ಲಿ ಆಸ್ಪತ್ರೆನಾದರೂ ಕಟ್ಕೊಳ್ಳಿ, ಸ್ಕೂಲ್ ಆದರೂ ಕಟ್ಕೊಳ್ಳಿ, ನಿಮ್ಮನ್ನು ಕೇಳೋರು ಯಾರು? ಆಸ್ಪತ್ರೆಗಳನ್ನು, ಶಾಲೆಗಳನ್ನು ನಡೆಸೋದಕ್ಕೆ ಕೂಡ ಹಣನೇ ಬೇಕಲ್ವಾ? ಹೀಗಾಗಿ ಆರ್ಥಿಕ ಮೂಲಗಳನ್ನು ಹೆಚ್ಚು ಮಾಡುವ ದೇವಾಲಯಗಳು ಯಾವುದೇ ರಾಜ್ಯಕ್ಕಾದರೂ ವರಗಳಾಗಿ ಪರಿಣಮಿಸುತ್ತವೆ. ಅದಕ್ಕೆ ಕೇರಳದ ಅಯ್ಯಪ್ಪ ಇರಬಹುದು, ಆಂಧ್ರದ ತಿರುಪತಿ ಇರಬಹುದು, ಉತ್ತರ ಪ್ರದೇಶದ ಅಯೋಧ್ಯೆ ಇರಬಹುದು, ಇವೆಲ್ಲವನ್ನ ಉದಾಹರಣೆಗಳನ್ನಾಗಿ ನಾವು ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ಇದು ಗೆಳೆಯರೆ, ಅಯೋಧ್ಯೆಯಿಂದ ಉತ್ತರ ಪ್ರದೇಶದ ಅದೃಷ್ಟ ಬದಲಾಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.